ಇಂದು ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕ್ನ ಒಂದು ಫೈಟ್ ನಡೀತಾ ಇದೆ. ಪಾಕಿಸ್ತಾನ ಮತ್ತು ಭಾರತ ಮುಖಾಮುಖಿ ಆಗ್ತಾ ಇದೆ. ಪ್ರಪಂಚದಾದ್ಯಂತ ಈಗ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ದುಬೈನ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ. ಇವತ್ತು ನಡೆಯುತ್ತೇನೆ ಸಿದ್ಧವಾಗಿದೆ. ಎಲ್ಲ ಇಂದು ಸಂಜೆ ನಡೆಯುತ್ತೆ. ಪ್ರಪಂಚದಾದ್ಯಂತ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಇಂಡಿಯಾ ಪಾಕ್ನ ಒಂದು ಸೆಣಸಾಟ ನಡೆಯುತ್ತೆ. ಇಂದು ದುಬೈ ಅಂತಾರಾಷ್ಟ್ರೀಯ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ವಿರಾಟ್ ರೋಹಿತ್ ಇಲ್ಲದ ಪಂದ್ಯ ಹೇಗಿರಲಿದೆ? ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲ ಈ ಆಟದಲ್ಲಿ. ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಹೇಗಿರುತ್ತೆ ಪಂದ್ಯ ಅಂತ. ಈ ಮೈದಾನದಲ್ಲಿ ಇದುವರೆಗೂ ಕೂಡ 3 T20 ಪಂದ್ಯಗಳಲ್ಲಿ ಮುಖಾಮುಖಿ ಆಗಿದೆ ಭಾರತ ಮತ್ತು ಪಾಕಿಸ್ತಾನ. ಈ 3 ಪಂದ್ಯಗಳಲ್ಲಿ ಪಾಕಿಸ್ತಾನ 2ರಲ್ಲಿ ಗೆಲುವು ಸಾಧಿಸಿದರೆ ಭಾರತ 1ರಲ್ಲಿ ಗೆಲುವು ಸಾಧಿಸಿದೆ. ಆದರೆ ಪಾಕಿಸ್ತಾನದ ಹತ್ರ ಅನುಭವಿ ಆಟಗಾರರಿದ್ದಾರೆ. ದುಬೈ ಪಿಚ್ ಸಾಮಾನ್ಯವಾಗಿ ಸ್ಪಿನ್ನರ್ಗಳಿಗೆ ಹೆಚ್ಚು ನೆರವಾಗುತ್ತೆ. ಆದರೆ ಇದು ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ ಸ್ಪೀಡ್ ಬೌಲರ್ಗಳಿಗೆ ಕೂಡ ಉತ್ತಮವಾಗಿ ಸಹಕರಿಸ್ತಾ ಇದೆ ಈ ಪಿಚ್. ಇಂದು ಸಂಜೆ 8 ಗಂಟೆಗೆ ಶುರುವಾಗುತ್ತೆ ಪಂದ್ಯ, ಆರಂಭ ಆಗುತ್ತೆ. ದುಬೈನಲ್ಲಿ 7:15 ಆಗುತ್ತೆ, ಇಲ್ಲಿ 8 ಗಂಟೆಗೆ ಆಗುತ್ತೆ ನಮ್ಮ ಭಾರತದಲ್ಲಿ. ಈ ಒಂದು ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿರೀಕ್ಷೆ ಇದೆ ಇವತ್ತು ಏನಾಗಬಹುದು ಅಂತ. ಯಾಕಂದರೆ ಕ್ರಿಕೆಟ್ ಪ್ರೇಮಿಗಳು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಸಾಕು, ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಕಾದು ಕುತ್ಕೋತಾರೆ. ಕೆಲವರು ಕೆಲಸಕ್ಕೆ ಹೋಗೋರು ರಜೆ ಹಾಕಿ ಕೂಡ ಪಂದ್ಯಗಳನ್ನು ನೋಡ್ತಾರೆ. ಅಂಥ ಒಂದು ಪಂದ್ಯ ಇದು, ಅಷ್ಟು ಕ್ರೇಜ್ ಇರುವಂಥದ್ದು. ಭಾರತದಲ್ಲಿ IPL ಪಂದ್ಯವನ್ನು ಎಷ್ಟು ಕ್ರೇಜ್ ಆಗಿ ನೋಡ್ತಾರೋ ಅದಕ್ಕಿಂತ ಹೆಚ್ಚಿನ ಒಂದು ಕ್ರೇಜ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಇರುತ್ತೆ. ಇಡೀ ದೇಶನೇ ಕಾದ್ಕೊಂಡು ಕೂತಿರುತ್ತೆ. ಚಿಕ್ಕವರು, ಮಕ್ಕಳು, ದೊಡ್ಡವರು, ವಯಸ್ಸಾದ ಎಲ್ಲರೂ ಕೂಡ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತ ಬಂದರೆ ಕಾದು ಕೂತ್ಕೊಂಡು ನೋಡ್ತಾರೆ. ಅದೇ ರೀತಿಯಾಗಿ ಇವತ್ತೇನು ಪಂದ್ಯ ನಡೀತಾ ಇದೆ ದುಬೈನ ಅಂತಾರಾಷ್ಟ್ರೀಯ ಒಂದು ಸ್ಟೇಡಿಯಂನಲ್ಲಿ, ಅದನ್ನು ಕೂಡ ಕಾಯ್ತಾ ಇರುವಂಥದ್ದು. ಈ ಪಂದ್ಯದಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಲ್ಲ. ಈ ಇಬ್ಬರು ಅನುಭವಿ ಆಟಗಾರರು ಇಲ್ಲದೆ ಹೇಗಿರುತ್ತೆ ಪಂದ್ಯ ಅಂತ ಕೂಡ ನೋಡೋಕ್ಕೆ ಕಾಯ್ತಾ ಇದ್ದಾರೆ ಜನ. ಯಾಕಂದರೆ ಪಾಕಿಸ್ತಾನ ಅಂತ ಬಂದಾಗ ನಮಗೆ ಮೊದಲಾಗಿ ನೆನಪಾಗೋದು ವಿರಾಟ್ ಕೊಹ್ಲಿ. ಒಂದು ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಯಾವ ರೀತಿಯಾಗಿ ಆಡಿದ್ರು, ಸೋಲುವಂತಹ ಮ್ಯಾಚನ್ನು ಯಾವ ರೀತಿಯಾಗಿ ಗೆಲ್ಲಿಸ್ಕೊಂಡು ಬಂದಿದ್ರು, ಭಾರತದ ಬಾಲಿಗೆ ಒಂದು ಆಪತ್ಬಾಂಧವಾಗಿ ಮಿಂಚಿದ್ರು ವಿರಾಟ್ ಕೊಹ್ಲಿ. ಅಂತಹ ವಿರಾಟ್ ಕೊಹ್ಲಿ ಈ ಪಂದ್ಯದಲ್ಲಿ ಇಲ್ಲ. ತಮ್ಮ ಉತ್ತಮವಾದ ಕ್ಯಾಪ್ಟನ್ಸಿಯಿಂದ ಹೆಸರಾಗಿದ್ರು ರೋಹಿತ್ ಶರ್ಮಾ ಅವರು ಕೂಡ ಈ ಪಂದ್ಯದಲ್ಲಿಲ್ಲ. ಈ ಪಂದ್ಯದ ನಾಯಕತ್ವವನ್ನು ಸೂರ್ಯಕುಮಾರ್ ಯಾದವ್ ವಹಿಸ್ಕೊಂಡಿರುವಂಥದ್ದು. ಅವರ ನಾಯಕತ್ವ ಹೇಗಿರಲಿದೆ? ಅವರ ನಾಯಕತ್ವದಲ್ಲಿ ಈ ಪಂದ್ಯ ಹೇಗೆ ನಡೆಯುತ್ತೆ? ಆಟಗಾರರು ಹೇಗೆ ಆಡ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ಈ ಮೈದಾನದಲ್ಲಿ ಏನು ಆಟ ಆಡಿದ್ರಲ್ಲ, ಇದುವರೆಗೂ ಕೂಡ 3 ಮ್ಯಾಚ್ ಆಡಿದೆ ಇಂಡಿಯಾ ಪಾಕಿಸ್ತಾನ. ಬೂಮ್ರಾ ಹೇಳ್ತಾ ಇದ್ದಾರೆ, ಧೈರ್ಯ ಇದ್ದರೆ ನನ್ನ ಎದುರು 6 ಹೊಡಿರಿ ಅಂತ. ಇಂದು ಏಷ್ಯಾ ಕಪ್ ಒಂದು ನಡೀತಾ ಇದೆ. ಅದರಲ್ಲಿ ಭಾರತ ಪಾಕಿಸ್ತಾನ ಸೆಣಸಾಡ್ತಾ ಇದೆ. ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮೈದಾನದಲ್ಲಿ ಸೆಣಸಾಡುತ್ತೆ. ಎರಡೂ ತಂಡಗಳು ಕೂಡ ಮುಖಾಮುಖಿ ಆಗ್ಲಿಕ್ಕೆ. ಭಾರತಕ್ಕೆ ಹೋಲಿಸಿದ್ರೆ ಪಾಕ್ನಲ್ಲಿ ಅನುಭವಿಗಳ ಒಂದು ಕೊರತೆ ಜಾಸ್ತಿ ಕಾಣ್ತಾ ಇದೆ. ಇಂಡಿಯಾದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಟಗಾರರಿದ್ದಾರೆ. ಬೂಮ್ರಾ ವಿರುದ್ಧ 6 ಹೊಡೆಯಲು ತುಂಬ ಕಷ್ಟ, ಯಾಕಂದರೆ ಅಷ್ಟು ವೇಗವಾಗಿರುತ್ತೆ ಬೌಲಿಂಗ್. ಬೂಮ್ರಾ ಇಲ್ಲಿಯವರೆಗೂ ಕೂಡ ಪಾಕ್ ವಿರುದ್ಧ 391 ಎಸೆತಗಳನ್ನು ಎಸೆದಿದ್ದಾರೆ. ಆದರೆ ಪಾಕಿಸ್ತಾನದ ಆಟಗಾರರಿಗೆ 6 ಬಾರಿಸಲು ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಯಾರೂ 6 ಹೊಡ್ತಿಲ್ಲ. ಈ ಬಾರಿ ಆದರೂ ಬೂಮ್ರಾ ಒಂದು ಬೌಲಿಂಗ್ಗೆ 6 ಅನ್ನು ಹೊಡಿತಾರೆ ಈ ಆಟಗಾರರು. ಇದು ಪಾಕ್ ಆಟಗಾರರಿಗೆ ಒಂದು ದೊಡ್ಡ ಸವಾಲಾಗಿಯೇ ಪರಿಣಮಿಸುತ್ತೆ. ಯಾಕಂತಂದರೆ ಬೂಮ್ರಾ ವಿರುದ್ಧ ಆಟ ಆಡೋದು ಅಷ್ಟು ಸುಲಭವಲ್ಲ. ಧೈರ್ಯವಿದ್ದರೆ 6 ಬಾರಿಸಿ ನನ್ನ ಎದುರು ಅಂತ ಬೂಮ್ರಾ ಸವಾಲು ಹಾಕಿರುವಂಥದ್ದು ಪಾಕ್ ಆಟಗಾರರಿಗೆ. ಯಾಕಂದರೆ ಅವರ ಬೌಲಿಂಗ್ ಅತ್ಯುತ್ತಮವಾಗಿರುವಂಥದ್ದು. ಭಾರತದ ಒಂದು ಬೌಲಿಂಗ್ ಯೂನಿಟ್ ಏನಿದೆ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಬೂಮ್ರಾ. ಅವರ ಬೌಲಿಂಗ್ನ ವೇಗ ಕೂಡ ಅದೇ ರೀತಿ ಇರುತ್ತೆ. ಯಾರು ಕೂಡ ಅವರನ್ನು ಎದುರಿಸೋಕ್ಕಾಗಲ್ಲ. ಇದುವರೆಗೂ ಒಬ್ಬ ಪಾಕಿಸ್ತಾನ ಆಟಗಾರ ಕೂಡ ಇವರ ವಿರುದ್ಧ ಒಂದು 6 ಅನ್ನು ಕೂಡ ಹೊಡೆಯೋಕ್ಕೆ ಸಾಧ್ಯ ಆಗಿಲ್ಲ 391 ಎಸೆತಗಳಲ್ಲಿ ಅಂತಂದರೆ ಯೋಚಿಸಿ ನೀವೇ ಎಷ್ಟರ ಮಟ್ಟಿಗೆ ಅವರ ಒಂದು ಬೌಲಿಂಗ್ ಆಕ್ರಮಣಕಾರಿಯಾಗಿ ಇರಬಹುದು ಅಂತ. ಇವತ್ತು ಕೂಡ ಅದೇ ರೀತಿಯಾದಂತಹ ಒಂದು ಪ್ರದರ್ಶನ ಬರುತ್ತಾ? ಬೂಮ್ರಾ ವಿಕೆಟ್ಗಳನ್ನು ತೆಗೆಯುವಲ್ಲಿ ಯಶಸ್ವಿ ಆಗ್ತಾರಾ, ಅಥವಾ ಮೊದಲ ಬಾರಿಗೆ ಯಾವುದಾದರೂ ಒಬ್ಬ ಆಟಗಾರ 6 ಹೊಡೆಯುವಲ್ಲಿ ಬೂಮ್ರಾ ವಿರುದ್ಧ ಯಶಸ್ವಿ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಯಾಕಂದರೆ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಇಂಡಿಯಾ ಪಾಕಿಸ್ತಾನ ಮ್ಯಾಚು ಕೆಲವೊಂದು ಏನೋ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು, ಆದರೆ ಅದು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಡೆಯೋದಾದರೆ ಭಾರತದಲ್ಲಿ ಯಾರ್ಯಾರು ಆಡ್ತಾರೆ ಆಟಗಾರ ಅಂತ ನೋಡಿಬಿಡೋದಾದರೆ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ತಿಲಕ್ ವರ್ಮಾ, ಸಂಜು ಶಾಮ್ಸನ್ ವಿಕೆಟ್ ಕೀಪರ್ ಆಗಿ ಕಾಣಿಸ್ಕೊಳ್ತಾರೆ. ಶಿವಮ್ ದೂಬೆ ಇದ್ದಾರೆ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬೂಮ್ರಾ ಏನಿದ್ದಾರೆ ಅವರು ಮುಖ್ಯವಾಗಿ ಬೌಲಿಂಗ್ ಇರೋದು. ಇನ್ನು ಪಾಕಿಸ್ತಾನದ ಯಾರ್ಯಾರು ಆಡ್ತಾರೆ ಅಂದರೆ ಸೈಮ್
ಅಯೂಬ್ ಆಡ್ತಾ ಇದ್ದಾರೆ, ಸಾಹಿಬ್ ಜಾದಾ, ಫರ್ಹಾನ್, ಮೊಹಮ್ಮದ್ ಹ್ಯಾರಿಸ್ ವಿಕೆಟ್ ಕೀಪರ್ ಇವರು ಕೂಡ, ಫಕರ್ ಜಮಾನ್ ಇದ್ದಾರೆ, ಸಮನ್ ಅಫಾ ಇದ್ದಾರೆ, ಹಸನ್ ನವಾಜ್ ಅವರಿದ್ದಾರೆ, ಮೊಹಮ್ಮದ್ ನವಾಜ್ ಅವರಿದ್ದಾರೆ, ಫಹೀಮ್ ಅಫ್ರಾದ್, ಶಾಹೀನ್ ಅಫ್ರಿದಿ ಇವರೆಲ್ಲರೂ ಕೂಡ ಕಾಣಿಸ್ಕೊಂಡು, ಮತ್ತು ಇವ್ರ ಜೊತೆಗೆ ಬಾಬರ್ ಆಜಮ್ ಕೂಡ ಇದ್ದಾರೆ, ಅಹಮದ್ ಅವರು ಇದ್ದಾರೆ, ಮುಖೀಬ್ ಇದ್ದಾರೆ. ಈ ಎಲ್ಲ ಆಟಗಾರರು ಕಾಣಿಸ್ಕೊಳ್ತಿರುವಂಥದ್ದು ಪಾಕಿಸ್ತಾನದ ಪರ. ಇಂಡಿಯಾ ಟೀಮ್ ಮತ್ತು ಪಾಕಿಸ್ತಾನ ಟೀಮನ್ನು ಎರಡೂ ಹೋಲಿಸಿ ನೋಡೋದಾದರೆ ಅದಕ್ಕೆ ಇದಕ್ಕೆ ಏನು ವ್ಯತ್ಯಾಸಪ್ಪ ಅಂತಂದರೆ, ಅನುಭವಿಗಳಿಲ್ಲ ಪಾಕಿಸ್ತಾನದಲ್ಲಿ. ಇಂಡಿಯಾದಲ್ಲಿ ಸಾಕಷ್ಟು ಅನುಭವ ಹೊಂದಿರುವಂಥ ಆಟಗಾರರಿದ್ದಾರೆ. T20 ಪಂದ್ಯದಲ್ಲಿ ಸಾಕಷ್ಟು ಅನುಭವ ಇದೆ ಎಲ್ಲರಿಗೂ ಕೂಡ, ಅದು ಕೂಡ ಇವರಿಗೆ ಪ್ಲಸ್ ಆಗಬಹುದು. ಇವತ್ತು ಯಾವ ರೀತಿ ಇರುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನೋದಕ್ಕೆ ನೋಡೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.